ನಮಸ್ತೆ ಸ್ನೇಹಿತರೆ, ಒಂದು ಕಾಲದಲ್ಲಿ ವಿದೇಶಿಯರು ಕ್ರಿಕೆಟ್ ಆಡುತ್ತಿದ್ದರು. ಆದರೆ ಅಲ್ಲಿಂದ ಇದು ಪ್ರಪಂಚದಾದ್ಯಂತ ಕ್ರಿಕೆಟ್ ಆಡಲಾಗುತ್ತಿದೆ. ಇಂದು ನಾವು ಕ್ರಿಕೆಟ್ ನೋಡುವ ರೀತಿ, ಈ ಆಟ ಮೊದಲು ಹೀಗಿರಲಿಲ್ಲ ಎಂಬ ಅಂಶ ನಮ್ಮಲ್ಲಿ ಹಲವರಿಗೆ ತಿಳಿದಿರಲಿಲ್ಲ. ಆರಂಭದಲ್ಲಿ ಹುಡುಗರು ಮಾತ್ರ ಈ ಆಟವನ್ನು ಆಡುತ್ತಿದ್ದರು. ಅದಕ್ಕಾಗಿಯೇ ಇದನ್ನು ಹುಡುಗರ ಆಟ ಎಂದು ಕರೆಯಲಾಗುತ್ತಿತ್ತು. ನಂತರ ಈ ಆಟವು ಎಷ್ಟು ಜನಪ್ರಿಯವಾಯಿತು ಎಂದರೆ ಇದನ್ನು ಇಂಗ್ಲೆಂಡ್ನ ಪ್ರಮುಖ ಕ್ರೀಡೆಯನ್ನಾಗಿ ಮಾಡಲಾಯಿತು. ಸ್ನೇಹಿತರೆ, ಮೊದಲ ಕ್ರಿಕೆಟ್ ಪಂದ್ಯ ಯಾವಾಗ ನಡೆಯಿತು ಎಂದು ನಿಮಗೆ ತಿಳಿದಿದೆಯೇ? ಯಾವ ಎರಡು ದೇಶಗಳ ನಡುವೆ ಮೊದಲ ಕ್ರಿಕೆಟ್ ಪಂದ್ಯ ನಡೆಯಿತು ಮತ್ತು ಮುಖ್ಯವಾಗಿ ಭಾರತ ತನ್ನ ಮೊದಲ ಕ್ರಿಕೆಟ್ ಪಂದ್ಯವನ್ನು ಯಾವಾಗ ಆಡಿತು ಮತ್ತು ಆ ಪಂದ್ಯದಲ್ಲಿ ಭಾರತ ತಂಡದ ನಾಯಕ ಯಾರು? ಸ್ನೇಹಿತರೆ, ಪ್ರತಿಯೊಂದು ಕ್ರಿಕೆಟ್ ಪ್ರೇಮಿಯು ಯಾರ ಉತ್ತರವನ್ನು ತಿಳಿದುಕೊಳ್ಳಬೇಕು ಎಂದು ನಾವು ಭಾವಿಸುತ್ತಿದ್ದೇವೆ. ಅಂದಹಾಗೆ ನೀವು ಸಹ ಕ್ರಿಕೆಟ್ ಪ್ರೇಮಿಯಾಗಿದ್ದರೆ ಮತ್ತು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ತಿಳಿಯದಿದ್ದರೆ ದಯವಿಟ್ಟು ಈ ವಿಡಿಯೋದ ಕೊನೆಯವರೆಗೂ ನೋಡಿ. ಕ್ರಿಕೆಟ್ನ ಮೂಲ ಸ್ನೇಹಿತರೆ ಆಧುನಿಕ ಕ್ರಿಕೆಟ್, ಅಂದರೆ ಇಂದು ನಾವು ಕ್ರಿಕೆಟ್ ಎಂದು ತಿಳಿದಿರುವ ಆಟ. ಕ್ರಿಕೆಟ್ ಎಂಬ ಪದವು ಫ್ರೆಂಚ್ ಪದ ಕ್ರೋಕ್ನಿಂದ ಹುಟ್ಟಿಕೊಂಡಿತು. ನಾವು ಆ ಕಾಲದ ಬಗ್ಗೆ ಮಾತನಾಡಿದರೆ ಈ ಆಟದ ಉಗಮವು ಹಲವು ವರ್ಷಗಳ ಹಿಂದೆ ಅದರ ಆರಂಭಿಕ ದಿನಗಳಲ್ಲಿ ಸಂಭವಿಸಿತು. ಆ ದಿನಗಳಲ್ಲಿ ಈ ಆಟವನ್ನು ಆಗ್ನೇಯ ಇಂಗ್ಲೆಂಡ್ನ ಜಗತ್ತಿನಲ್ಲಿ ವಾಸಿಸುವ ಮಕ್ಕಳು ಆಡುತ್ತಿದ್ದರು. ವಾಸ್ತವವಾಗಿ ಆ ಸಮಯದಲ್ಲಿ ಹೆಚ್ಚಾಗಿ ಮಕ್ಕಳು ಕುರಿ ಮತ್ತು ಮೇಕೆಗಳನ್ನು ಮೇಯಿಸಲು ಹೋದಾಗ ಅವರು ಗುಂಪುಗಳನ್ನು ರಚಿಸಿ ಈ ಆಟವನ್ನು ಆಡುತ್ತಿದ್ದರು. ಅಂದಹಾಗೆ ಕೆಲವರು ಕ್ರಿಕೆಟ್ ಎಂಬುದು ಪ್ರಾಚೀನ ಕಾಲದಲ್ಲಿ ಆಡುತ್ತಿದ್ದ ಚೆಂಡುಗಳ ಆಟದ ಆಧುನಿಕ ರೂಪ ಎಂದು ನಂಬುತ್ತಾರೆ. ಚೆಂಡುಗಳ ಆಟದಲ್ಲಿ ಮರದ ಚೆಂಡನ್ನು ಬ್ಯಾಟ್ಸ್ಮನ್ ಮೊದಲು ಮರದ ಕೋಲಿನಿಂದ ನಿಲ್ಲಿಸಿ ನಂತರ ತನ್ನ ಗುರಿಯನ್ನು ತಲುಪಿಸಲು ಅದನ್ನು ಬಲವಾಗಿ ಹೊಡೆಯುತ್ತಿದ್ದನು. ಸ್ನೇಹಿತರೆ, ಇಂದಿನ ಕ್ರಿಕೆಟ್ ಕೂಡ ಚೆಂಡಿಗೆ ಹೋಲುತ್ತದೆ. ಸ್ನೇಹಿತರೆ, ನಾವು ಲಿಖಿತ ಪುರಾವೆಗಳ ಬಗ್ಗೆ ಮಾತನಾಡಿದರೆ 1597ರ ನ್ಯಾಯಾಲಯದ ಪ್ರಕರಣದಲ್ಲೇ 16ನೇ ಶತಮಾನದಲ್ಲಿ ಕ್ರಿಕೆಟ್ ಆಡಿದ ಮೊದಲ ಲಿಖಿತ ಪುರಾವೆಯನ್ನು ನೀವು ಪಡೆಯುತ್ತೀರಿ. ಈ ನ್ಯಾಯಾಲಯದ ಪ್ರಕಟದಲ್ಲಿ ಕ್ರಿಕೆಟ್ ಅನ್ನು ಕ್ರಿಕೆಟ್ ಹೆಸರಿನಿಂದ ಉಲ್ಲೇಖಿಸಲಾಗಿದೆ. ಈ ನ್ಯಾಯಾಲಯವು ಪ್ರಕರಣವು ಇಂಗ್ಲೆಂಡ್ನ ಗಿಲ್ಡ್ ಫೋಲ್ಡ್ನಲ್ಲಿರುವ ಒಂದು ಜಮೀನಿನ ಬಗ್ಗೆ. ಅದರಲ್ಲಿ ಜಾನ್ ಡೆರೆಕ್ ಎಂಬ 59 ವರ್ಷದ ವ್ಯಕ್ತಿ ತನ್ನ ಹೇಳಿಕೆಯಲ್ಲಿ 50 ವರ್ಷಗಳ ಹಿಂದೆ ಆ ಭೂಮಿಯಲ್ಲಿ ತನ್ನ ಸ್ನೇಹಿತರೊಂದಿಗೆ ಕ್ರಿಕೆಟ್ ಆಡುತ್ತಿದ್ದೆ ಎಂದು ಹೇಳಿದ್ದರು. ಅಂದರೆ 16ನೇ ಶತಮಾನದಲ್ಲಿ ಮಕ್ಕಳು ಕ್ರಿಕೆಟ್ ಆಡುತ್ತಿದ್ದರು ಮತ್ತು ಇಲ್ಲಿಂದ ಕ್ರಮೇಣ ಈ ಆಟ ಜನಪ್ರಿಯವಾಯಿತು ಮತ್ತು ನಂತರ ಈ ಆಟವನ್ನು ವಯಸ್ಕರು ಆಡಲು ಪ್ರಾರಂಭಿಸಿದರು ಎಂಬುದು ಸ್ಪಷ್ಟವಾಗಿದೆ. 1611ರಲ್ಲಿ ಇಂಗ್ಲೆಂಡ್ನಲ್ಲಿ ಕೆಲವು ಯುವಕರು ಚರ್ಚ್ಗೆ ಹೋಗುವ ಬದಲು ಕ್ರಿಕೆಟ್ ಆಡುತ್ತಿದ್ದಾಗ ಸಿಕ್ಕಿಬಿದ್ದರು. ನಂತರ ಯುವಕರಲ್ಲಿ ಈ ಆಟದ ಬಗ್ಗೆ ಹೆಚ್ಚುತ್ತಿರುವ ಉತ್ಸಾಹವನ್ನು ನೋಡಿ ಆ ಸಮಯದಲ್ಲಿ ಕ್ರಿಕೆಟ್ ಬಗ್ಗೆ ದಿನವನ್ನು ನಿರ್ಧರಿಸಲಾಗಿತ್ತು. ಆ ದಿನ ಈ ಆಟವನ್ನು ಆಡಬೇಕೆಂದು ಸ್ನೇಹಿತರೆ 1611ರ ವರ್ಷ ಕ್ರಿಕೆಟ್ ಇಂಗ್ಲೆಂಡ್ ನಿಘಂಟಿನಲ್ಲಿ ಕ್ರಿಕೆಟ್ ಎಂಬ ಹೆಸರಿನಿಂದ ಸ್ಥಾನ ಪಡೆದಾಗ ಇದರೊಂದಿಗೆ ಕ್ರಿಕೆಟ್ ಬಗ್ಗೆ ನಿಘಂಟಿನಲ್ಲಿ ಈ ವಾಕ್ಯವನ್ನು ನೀಡಲಾಯಿತು. ಕ್ರಿಕೆಟ್ ಎಂದರೆ ಆರಂಭದಲ್ಲಿ ಹುಡುಗರ ಆಟ ಎಂದು ಜನಪ್ರಿಯವಾಗಿತ್ತು ಮತ್ತು ಈಗ ಅದನ್ನು ವಯಸ್ಕರು ಸಹ ಹೆಚ್ಚಾಗಿ ಆಡುತ್ತಿದ್ದಾರೆ. ಅಂದರೆ ಕ್ರಿಕೆಟ್ ಎಂದರೆ ಮೊದಲು ಹುಡುಗರ ಆಟ ಎಂದೇ ಜನಪ್ರಿಯವಾಗಿದ್ದರಿಂದ ಆಟ ಮತ್ತು ಈಗ ವಯಸ್ಕರು ಸಹ ಇದನ್ನು ಆಡಲು ಪ್ರಾರಂಭಿಸಿದ್ದಾರೆ. ಸ್ನೇಹಿತರೆ, ವಯಸ್ಕರು ಕ್ರಿಕೆಟ್ ಆಡಲು ಪ್ರಾರಂಭಿಸಿದಾಗ ಅವರು ಈ ಆಟವನ್ನು ಹೆಚ್ಚು ಆಸಕ್ತಿದಾಯಕವಾಗಿಸಲು ಅದಕ್ಕೆ ನಿಯಮಗಳು ಸೇರಿಸುತ್ತಲೇ ಇದ್ದರು ಮತ್ತು ನಂತರ ಕಾಲಾಂತರದಲ್ಲಿ ಈ ಆಟಕ್ಕೆ ಬ್ಯಾಟ್ ಮತ್ತು ಚೆಂಡನ್ನು ಸೇರಿಸುವ ಮೂಲಕ ಈ ಆಟವು ಹೊಸ ರೂಪವನ್ನು ಪಡೆಯಿತು. ಕ್ರಮೇಣ ಈ ಆಟವು ಶ್ರೀಮಂತರ ಆಟವಾಯಿತು ಮತ್ತು ಜನರು ಇದನ್ನು ರಾಜಮನೆತನದ ಆಟವೆಂದು ತಿಳಿದುಕೊಳ್ಳಲು ಪ್ರಾರಂಭಿಸಿದರು. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾರಣವೆಂದರೆ ಸ್ನೇಹಿತರೆ, ಮೊದಲು ಇಂಗ್ಲೆಂಡ್ನಲ್ಲಿ ಮಾತ್ರ ಆಡಲಾಗುತ್ತಿದ್ದ ಕ್ರಿಕೆಟ್ 18ನೇ ಶತಮಾನದ ವೇಳೆಗೆ ಇದನ್ನು ಪ್ರಪಂಚದ ಇತರ ಭಾಗಗಳಲ್ಲಿಯೂ ಆಡಲು ಪ್ರಾರಂಭಿಸಿತು ಮತ್ತು ಈ ಶತಮಾನದಲ್ಲಿ ಕ್ರಿಕೆಟ್ನ ಹೆಚ್ಚಿನ ಅಭಿವೃದ್ಧಿ ನಡೆಯಿತು ಎಂದು ಹೇಳುವುದು ತಪ್ಪಾಗಲಾರದು. ವಿಶ್ವದ ಮೊದಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯವು 1844ರಲ್ಲಿ ನಡೆಯಿತು ಎಂದು ನಾವು ನಿಮಗೆ ಹೇಳೋಣ. ಈ ಪಂದ್ಯವನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಮತ್ತು ಕೆನಡಾ ನಡುವೆ ಆಡಲಾಯಿತು. ಈ ಪಂದ್ಯವು 1844ರ ಸೆಪ್ಟೆಂಬರ್ 24 ಮತ್ತು 26ರಂದು ನ್ಯೂಯಾರ್ಕ್ನ ಸೇಂಟ್ ಜಾರ್ಜ್ ಕ್ರಿಕೆಟ್ ಕ್ಲಬ್ ಮೈದಾನದಲ್ಲಿ ನಡೆಯಿತು. ಈ ಪಂದ್ಯದಲ್ಲಿ ಕೆನಡಾ ತಂಡವು 23 ರನ್ಗಳನ್ನು ಗಳಿಸುವ ಮೂಲಕ ಗೆದ್ದಿತು. ಈ ಸಮಯದಲ್ಲಿ ಈ ಪಂದ್ಯವನ್ನು ಸುಮಾರು 20,000 ಪ್ರೇಕ್ಷಕರು ವೀಕ್ಷಿಸುತ್ತಿದ್ದರು. ಸ್ನೇಹಿತರೆ, ಇಂದಿನ ಕಾಲದಲ್ಲಿ ಕ್ರಿಕೆಟ್ನ ಜನಪ್ರಿಯತೆಯನ್ನು ಗಮನಿಸಿದರೆ 20,000 ಪ್ರೇಕ್ಷಕರು ದೊಡ್ಡ ಸಂಖ್ಯೆಯಲ್ಲ. ಆದರೆ ವರ್ಷಗಳ ಹಿಂದೆ ಅದು ಬಹಳ ದೊಡ್ಡ ಬ್ಯಾಟ್ಸ್ಮನ್ಗಳಿಗೆ ವಿಶೇಷವಾದ ಏನನ್ನೂ ಮಾಡಲು ಸಾಧ್ಯವಾಗಿರಲಿಲ್ಲ. ಎರಡನೇ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 104 ರನ್ಗಳಿಗೆ ಇಳಿಸಲಾಯಿತು. ಇಲ್ಲಿನ ಜನರಿಂದ ಆಡುತ್ತಿತ್ತು. ಸ್ನೇಹಿತರೆ, ಸ್ವಾತಂತ್ರ್ಯಕ್ಕೂ ಮೊದಲು ಭಾರತದಲ್ಲಿ ಕ್ರಿಕೆಟ್ ಹೆಚ್ಚು ಆಸಕ್ತಿ ಹೊಂದಿದ್ದ ಜನರು ಭಾರತೀಯ ಪಾರ್ಸಿಗಳು. ಅವರು 1846ರಲ್ಲಿ ದೇಶದಲ್ಲಿ ಓರಿಯೆಂಟಲ್ ಕ್ರಿಕೆಟ್ ಕ್ಲಬ್ ಅನ್ನು ಸ್ಥಾಪಿಸಿದ್ದರು. ಈ ಸೋಲನ್ನು ಮರೆಯಲು ಸಾಧ್ಯವಾಗಿರಲಿಲ್ಲ. ಕಪಿಲ್ ದೇವ್ ನಾಯಕತ್ವದಲ್ಲಿ 1983ರಲ್ಲಿ ಕ್ರಿಕೆಟ್ ವಿಶ್ವಕಪ್ ಗೆಲ್ಲುವ ಮೂಲಕ ಭಾರತ ತಂಡವು ಈ ಸೋಲಿಗೆ ಸೇಡು ತೀರಿಸಿಕೊಂಡಿತು. ಅಂದಹಾಗೆ
ಇದು ಭಾರತದ ಮೊದಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಾಧನೆ ಎಂದು ನಾವು ನಿಮಗೆ ಹೇಳೋಣ. ಇದರಿಂದಾಗಿ ಭಾರತವು ಪ್ರಪಂಚದಾದ್ಯಂತ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿತು. ಆ ಸಮಯದಲ್ಲಿ ಅದು 2ನೇ ದೇಶವಾಗಿತ್ತು. ಕಾಲಾನಂತರದಲ್ಲಿ ಕ್ರಿಕೆಟ್ ಕ್ರಮೇಣ ಜನರಲ್ಲಿ ಹರಡಿತು ಮತ್ತು ಆ ಆಟವು 1877ರಲ್ಲಿ ಪ್ರಪಂಚದಾದ್ಯಂತ ದೇಶಗಳಲ್ಲಿ ಜನಪ್ರಿಯ ಆಟವಾಯಿತು. ಕ್ರಿಕೆಟ್ ಪ್ರಪಂಚದ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯವನ್ನು ಆಡಲಾಯಿತು. ಈ ಪಂದ್ಯವು ಮಾರ್ಚ್ 15ರಂದು ಪ್ರಾರಂಭವಾಯಿತು ಮತ್ತು 19ರವರೆಗೆ ನಡೆಯಿತು. ಈ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮೊದಲ ಬಾರಿಗೆ ಮುಖಾಮುಖಿಯಾದವು. ಈ ಪಂದ್ಯವನ್ನು ಮೆಲ್ಬೋರ್ನ್ನ ಕ್ರಿಕೆಟ್ ಮೈದಾನದಲ್ಲಿ ಪ್ರಾರಂಭಿಸಲಾಯಿತು. ಈ ಪಂದ್ಯದ ವಿಶೇಷವೆಂದರೆ ಈ ಮೊದಲ ಟೆಸ್ಟ್ ಪಂದ್ಯಕ್ಕೆ ಯಾವುದೇ ಸಮಯದ ಮಿತಿಯನ್ನು ನಿಗದಿಪಡಿಸಲಾಗಿಲ್ಲ. ಆ ಸಮಯದಲ್ಲಿ 2 ತಂಡಗಳು ತಲಾ 2 ಇನ್ನಿಂಗ್ಸ್ಗಳನ್ನು ಆಡಬೇಕಾಗಿತ್ತು. ಅದು ಎಷ್ಟು ದಿನಗಳನ್ನು ತೆಗೆದುಕೊಂಡರೂ ಸಹ. ಕ್ರಿಕೆಟ್ ಇತಿಹಾಸದ ಈ ಮೊದಲ ಟೆಸ್ಟ್ ಪಂದ್ಯಗಳಲ್ಲಿ 2 ತಂಡಗಳು ಅದ್ಭುತವಾಗಿ ಆಡಿದವು. ಆದರೆ ಆಸ್ಟ್ರೇಲಿಯಾ ಗೆದ್ದಿತು. ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಇಂಗ್ಲೆಂಡನ್ನು ಸೋಲಿಸಿತು. ಆಸ್ಟ್ರೇಲಿಯಾದ ಆಟಗಾರರು 45 ರನ್ಗಳಿಂದ ದೊಡ್ಡ ಗೆಲುವು ಸಾಧಿಸಿದರು. ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಮೊದಲು ಬ್ಯಾಟ್ ಮಾಡಿ ಮೊದಲ ಇನ್ನಿಂಗ್ಸ್ನಲ್ಲಿ 245 ರನ್ಗಳನ್ನು ಗಳಿಸಿತು. ಇದಕ್ಕೆ ಪ್ರತಿಯಾಗಿ ಇಂಗ್ಲೆಂಡ್ನ ಮೊದಲ ಇನ್ನಿಂಗ್ಸ್ ಅನ್ನು 196 ರನ್ಗಳಿಗೆ ಇಳಿಸಲಾಯಿತು. ಇದರ ನಂತರ ಆಸ್ಟ್ರೇಲಿಯಾದ 2ನೇ ಇನ್ನಿಂಗ್ಸ್ ಪ್ರಾರಂಭವಾಯಿತು. ಆದರೆ ಈ ಬಾರಿ ಆಸ್ಟ್ರೇಲಿಯಾ ಟೆಸ್ಟ್ ಪಂದ್ಯವನ್ನು ಗೆಲ್ಲಲು 154 ರನ್ಗಳನ್ನು ಗುರಿಯನ್ನು ನೀಡಿತ್ತು. ಆದರೆ ಇಡೀ ಇಂಗ್ಲೆಂಡ್ ತಂಡವು 66.1 ಓವರ್ಗಳಲ್ಲಿ ಭಾರತವು 108 ರನ್ಗಳಿಗೆ ಆಲ್ಔಟ್ ಆಯಿತು ಮತ್ತು ಹೀಗಾಗಿ ಆಸ್ಟ್ರೇಲಿಯಾ ಈ ಪಂದ್ಯವನ್ನು ಗೆದ್ದಿತು. ಸ್ನೇಹಿತರೆ, ಕ್ರಿಕೆಟ್ನ ಈ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ನ ಆಲ್ಬ್ರೆಡ್ ಶಾ ಮೊದಲ ಎಸೆತಕ್ಕೆ ಬೌಲ್ ಮಾಡಿದರು. ಇದರಿಂದಾಗಿ ಅವರ ಹೆಸರು ಇಂದು ಇತಿಹಾಸದಲ್ಲಿ ಕೆತ್ತರಿಸಲ್ಪಟ್ಟಿದೆ. ಆದರೆ ಟೆಸ್ಟ್ ಕ್ರಿಕೆಟ್ನ ಮೊದಲ ಎಸೆತವನ್ನು ಆಡಿದ ದಾಖಲೆ ಆಸ್ಟ್ರೇಲಿಯಾದ ಚಾರ್ಲ್ಸ್ ಬ್ಯಾನರ್ಮನ್ ಹೆಸರಿನಲ್ಲಿದೆ. ಈ ಟೆಸ್ಟ್ ಪಂದ್ಯದಲ್ಲಿ ಬ್ಯಾನರ್ಮನ್ ಶತಕ ಗಳಿಸಿದರು. ಇದರಿಂದಾಗಿ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲು ಶತಕ ಗಳಿಸಿದ ದಾಖಲೆ ಬ್ಯಾನರ್ಮನ್ ಹೆಸರಿನಲ್ಲಿದೆ. ಭಾರತದಲ್ಲಿ ಕ್ರಿಕೆಟ್ ಇತಿಹಾಸ. ಸ್ನೇಹಿತರೆ, ಇಂದು ಭಾರತದಲ್ಲಿ ಕ್ರಿಕೆಟ್ ಅನ್ನು ಒಂದು ಧರ್ಮವೆಂದು ಪರಿಗಣಿಸಲಾಗುತ್ತದೆ ಮತ್ತು ಕ್ರಿಕೆಟ್ ಅನ್ನು ದೇವರೆಂದು ಪರಿಗಣಿಸಲಾಗುತ್ತದೆ. ಈ ಆಟದ ಬಗ್ಗೆ ಅಭಿಮಾನಿಗಳಿಗೆ ಕ್ರೇಜ್ಗೆ ಮಿತಿಯೇ ಇಲ್ಲ. ಇದು ನಾವು ನಮ್ಮ ಭಾರತದಲ್ಲಿ ಅತ್ಯಂತ ಜನಪ್ರಿಯ ಕ್ರೀಡೆಯ ಬಗ್ಗೆ ಮಾತನಾಡುವುದಾದರೆ ಕ್ರಿಕೆಟ್ ಹೆಸರು ಉತ್ತುಂಗಕ್ಕೆ ಏರಲು ಇದೇ ಕಾರಣ. ಬ್ರಿಟಿಷ್ ಅವಧಿಯಲ್ಲಿ ಭಾರತದಲ್ಲಿ ಕ್ರಿಕೆಟ್ ಪ್ರಾರಂಭವಾಯಿತು. ಕ್ರಿಕೆಟ್ ಭಾರತಕ್ಕೆ ಬಂದದ್ದು ಬ್ರಿಟಿಷರ ಮೂಲಕ. ವಾಸ್ತವವಾಗಿ ವಿಶ್ವದ ಯಾವುದೇ ದೇಶಗಳಲ್ಲಿ ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿದ್ದರೂ ಕ್ರಿಕೆಟ್ ಬಹಳ ಜನಪ್ರಿಯವಾಯಿತು. ಆರಂಭದಲ್ಲಿ ಭಾರತವು ಬ್ರಿಟಿಷರ ಆಕ್ರಮಣದಲ್ಲಿದ್ದಾಗ ಮನರಂಜನೆಗಾಗಿ ರಾಜರು ಮತ್ತು ಇಂಗ್ಲೆಂಡ್ ಜನರ ನಡುವೆ ಕ್ರಿಕೆಟ್ ಆಡಿಸಲಾಗುತ್ತಿತ್ತು. ಆದರೆ ಭಾರತ ಸ್ವತಂತ್ರವಾದ ನಂತರ ಕ್ರಿಕೆಟ್ 1877ರಲ್ಲಿಯೂ ಸಹ ಫಾರ್ಸಿ ಕ್ರಿಕೆಟ್ ಕ್ಲಬ್ ಅನ್ನು ಅವರು ಸ್ಥಾಪಿಸಿದರು. ಅದರಲ್ಲಿ ಭಾರತ 19 ಪಂದ್ಯಗಳಲ್ಲಿ ಸೋತಿತ್ತು, 8 ಪಂದ್ಯಗಳನ್ನು ಡ್ರಾ ಮಾಡಿಕೊಂಡಿತು ಮತ್ತು ತಂಡವು ಕೇವಲ 1 ಪಂದ್ಯವನ್ನು ಗೆದ್ದಿತ್ತು. ಈ ಎಲ್ಲಾ ಪಂದ್ಯಗಳನ್ನು ಅನೌಪಚಾರಿಕವಾಗಿ ಆಡಲಾಯಿತು. ಇದರ ನಂತರವೂ 1888 ಮತ್ತು 1911ರಲ್ಲಿ ಇನ್ನೂ 2 ಅನೌಪಚಾರಿಕ ಪ್ರವಾಸಗಳು ನಡೆದವು ಮತ್ತು ನಂತರ 1928ರಲ್ಲಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ರಚನೆ ನಂತರ ಬಿಸಿಸಿಐ ಮೊದಲ ಅಧಿಕೃತ ಭಾರತೀಯ ತಂಡವು ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಆಡಲು ಇಂಗ್ಲೆಂಡ್ಗೆ ಹೊರಟಿತು. ಸ್ನೇಹಿತರೆ, 1932ರಲ್ಲಿ ಭಾರತವು ಲಾರ್ಡ್ಸ್ ಮೈದಾನದಲ್ಲಿ ಇಂಗ್ಲೆಂಡ್ ವಿರುದ್ಧ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಆಡಿತು. ಈ ಸಮಯದಲ್ಲಿ ಸಿ.ಕೆ. ನಾಯ್ಡು ಭಾರತೀಯ ತಂಡದ ನಾಯಕರಾದರು. ಇದರಿಂದಾಗಿ ಸಿ.ಕೆ. ನಾಯ್ಡು ಇಂದು ಭಾರತ ಮೊದಲ ನಾಯಕ ಎಂದು ಕರೆಯಲ್ಪಡುತ್ತಾರೆ. ಭಾರತವು ಈ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ಟಾಸ್ ಗೆದ್ದು ಮೊದಲ ಬ್ಯಾಟಿಂಗ್ ಮಾಡಲು ನಿರ್ಧರಿಸಿತು. ಇದರಲ್ಲಿ ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ನಲ್ಲಿ 259 ರನ್ಗಳಿಗೆ ಪ್ರತಿಯಾಗಿ ಭಾರತ ತಂಡ ಕೇವಲ 189 ರನ್ಗಳಿಗೆ ಗಳಿಸಲು ಸಾಧ್ಯವಾಯಿತು. ನಂತರ ಇಂಗ್ಲೆಂಡ್ನ 2ನೇ ಇನ್ನಿಂಗ್ಸ್ನಲ್ಲಿ 275 ರನ್ಗಳನ್ನು ಗಳಿಸಿದವು. ಆದರೆ ಭಾರತ ತಂಡವು 2ನೇ ಇನ್ನಿಂಗ್ಸ್ನಲ್ಲಿ ವಿಶೇಷವಾದದ್ದು ಮಾಡಲು ಸಾಧ್ಯವಾಗಿರಲಿಲ್ಲ ಮತ್ತು 187 ರನ್ಗಳಿಗೆ ಆಲ್ಔಟ್ ಆಯಿತು. ಇದರಿಂದಾಗಿ ಇಂಗ್ಲೆಂಡ್ ಈ ಟೆಸ್ಟ್ ಪಂದ್ಯವನ್ನು 188 ರನ್ಗಳಿಂದ ಗೆದ್ದುಕೊಂಡಿತು. ನಂತರದ ವರ್ಷಗಳಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ಮೈಲುಗಲ್ಲನ್ನು ಯಾರೂ ಕೂಡ ಮರೆಯಲು ಸಾಧ್ಯವಾಗಿರಲಿಲ್ಲ. ಇದು ಇತಿಹಾಸದ ಪುಟಗಳಲ್ಲಿ ಎಂದೆಂದಿಗೂ ಅಮರವಾಗಿರುತ್ತದೆ. ಇವಿಷ್ಟು ಕ್ರಿಕೆಟ್ನ ಬಗ್ಗೆ ಇತಿಹಾಸ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.